ನೀನು ನಾನು ಇಲ್ದೇ ಇರೋ ಟೈಮಲ್ಲಿ ಎಲ್ರಿಗೂ ಫೋನ್ ಮಾಡ್ಕೊಂಡು ಮಾತಾಡ್ಕೊಂಡು ಏನ್ ಕತೆ ನಿಂದು? ಬೇಕಿತ್ತಾ ಅಂದೆ. ನೀನು ಫೋನು ಕರೆನ್ಸಿ ಹಾಕ್ಸ್ಬಾರ್ದು ಮಂಜಮ್ಮ. ನೀನು ಓದಿರೋದೇ 7th, ಆದ್ರೂ 7th ವಾಟ್ಸಪ್ ಯೂಸ್ ಮಾಡ್ತೀಯ, ಫೇಸ್ಬುಕ್ ಯೂಸ್ ಮಾಡ್ತೀಯ, ಯೂಟ್ಯೂಬ್ ಯೂಸ್ ಮಾಡ್ತೀಯ. ಮತ್ತೆ ಇನ್ನ ನೆಕ್ಸ್ಟ್ ನಿಂಗೆ ಕೀಪ್ಯಾಡ್ ಫೋನ್ ಕೊಡಿಸ್ತೀನಿ, ಅದು ಇಟ್ಕೊಬಿಡು, ಬೆಟ್ರ್ ಅದು. ಕೀಪ್ಯಾಡ್ ಮಾತಾಡ್ತಿಲ್ಲ ಅವಾಗ, ಅಷ್ಟೊಂದು ಚೆನ್ನಾಗಿ ಮಾತಾಡ್ತಿದ್ದೆ. ಕೀಪ್ಯಾಡ್ ಬೇಡವಾ? ಇನ್ಯಾವುದು ಬೇಕು? ಐಫೋನ್ ಕೊಡಿಸ್ತೀನಿ ಬಿಡಮ್ಮ, ಹೋಗ್ಲೇ ತಗಿ. ಏ ಅದು ಬರುತ್ತೆ, ಏನಿಲ್ಲ, 1-2 ದಿನ ನೀನು ಕಲ್ತ್ಕೊಂಡ್ರೆ ಆರಾಮಾಗಿ ಯೂಸ್ ಮಾಡ್ತೀಯ. ನೀನು ಕರೆನ್ಸಿ ಖಾಲಿನಾ? ದುಡ್ಡು ಬರುತ್ತಲ್ಲ, ನಿಮ್ಗೆಲ್ಲ 2-2 ಸಾವಿರ ದುಡ್ಡು ಬರುತ್ತೆ. ಅದೆಲ್ಲ ನಿತ್ಯ ಆಗುತ್ತಲ್ಲ, ಅದಕ್ಕೆ ಬರ್ತಾ ಇದೆಯಾ ಇವಾಗ? 2-2 ಸಾವಿರ ಬರ್ತದಲ್ಲ. ನೀನು ನೋಡಿದ್ರೆ ನಂಗೆ ಇವತ್ತು ಎಲ್ಲ ಕೇಳಿಸ್ಕೊತಾ ಇದ್ದೆ ನಾನು. ಬೇಕಾಗ್ಬೇಕು ಅನ್ಕೊಂಡು. ಬೇಕಿತ್ತ? ಇದೆಲ್ಲ ಯಾಕೆ ಬೇಕು? ಇದೆಲ್ಲ ಯಾಕೆ ಬೇಕು? ರಾಣಿ ಥರ ಇರೋ ಮಂಜಮ್ಮ ಅಂದರೆ ನೀನು ಏನೇನೋ ಮಾಡ್ಕೊತೀಯಲ್ಲ, ತಲೆನೋವ. ಯಾಕೆ ಬೇಕು? ಇದ್ದಿದ್ರೆ ಇಷ್ಟೊತ್ತಿಗೆ ಬುಡ್ಕ ಅಂತ ಹೊಂಟೋಗುವೆ. ಅದಕ್ಕೆ ಇನ್ನು ಇದು ಮಾಡ್ತಾಯಿಲ್ಲ, ನೋಡೋಣ ಅದು ಯಾವಾಗ ಮಾಡ್ತೀಯೋ. ನಾನು ವೆಯ್ಟ್ ಮಾಡ್ತೀನಿ. ಅಕ್ಕ 1 ವರ್ಷ ಆಯ್ತದೆ. 1 ವರ್ಷ. ಮೊನ್ನೆ ಈಗ 3 ದಿವಸ ಆಗಿಲ್ಲ, 1 ವರ್ಷ. ದೇವ್ರು ಬೇಡ್ಬಿಟ್ರೆ ಆಗಲ್ಲ, ಪ್ರಯತ್ನ ಪಡ್ಬೇಕು ನಾನು. ಸುಮ್ಮನೆ ಇಲ್ಲಿ ಕೂತುತ್ತವೆ ಕರ್ಬೇವಿನ ಸೊಪ್ಪೆ, ನೀನು ಎಲ್ಲ ನೀಟಾಗಿ ವಾಶ್ ಮಾಡ್ಕೊಂಡ್ರೆ ಆಗುತ್ತಾ? ನಾನು ಹಿಂಗೆ ಇದು ನೋಡಿ ಎಲ್ಲ ಕ್ಲೀನ್ ಮಾಡಿಕೊಂಡು ಈಗ ಹೋಗ್ಬಿಟ್ಟು ವಾಶ್ ಮಾಡಿ ಇದನ್ನ ಹಾರಾಕಿ ಆಮೇಲೆ ಡಬ್ಬಿಗೆ ಹಾಕಿ ಫ್ರಿಜ್ಗೆ ಇಡ್ಬೋದು. ಕೂತುತ್ತವೆ, ನೀನು ಹೋಗು ಅಂದರೆ ಎಲ್ಲೋಗುತ್ತೆ? ಎಲ್ಲೂ ಹೋಗಲ್ಲ. ನಮ್ಮ ಪ್ರಯತ್ನ ನೋಡು, ನಮ್ಮ ಕೈಯಿಂದ ನೀನು ಕಾಲ ಪ್ರಯತ್ನ ಮಾಡಬೇಕು. ಹೊಡಿತೀಯಾ? ಹೊಡಿ ಹೊಡಿತಾರೆ ಬರ್ತೀಯ ನೋಡಿ. ನಿಂತ್ಕೊಳಕ್ ಶಕ್ತಿ ಇಲ್ಲ, ಹೊಡಿಯಕ್ಕೆ ಬೇರೆ ಬರ್ತಾರೆ ಹಿಂಗೆ. ನಾನು ಹೇಳಲ್ವಮ್ಮ, ನೀನು ಯಾವತ್ತು ನಿನ್ನ ಸೈಕಲ್ನ ಬಿಟ್ಟು ನೀನು ನಡೀತೀಯೋ ಅವತ್ತು ನೀನು ಏನು ಕೇಳು, ನನ್ನ ಕೈಲಿ ಸಾಧ್ಯ ನಾನು ಕೊಡಿಸ್ತೀನಿ. ಅದರಂತ